ಲೋಕದ ಪ್ರೀತಿ ಮತ್ತು ದೇವರ ಪ್ರೀತಿ. ಎಲ್ಲರಿಗೂ ವಂದನೆಗಳು. ಇಂದು ನಾವು ಸತ್ಯವೇದದ ಅತ್ಯಂತ ಪ್ರಮುಖವಾದ ಮತ್ತು ನಮ್ಮ ದೈನಂದಿನ ಜೀವನಕ್ಕೆ ಬಹಳ ಹತ್ತಿರವಾಗಿರುವ ಒಂದು ವಾಕ್ಯದ ಬಗ್ಗೆ ಧ್ಯಾನ ಮಾಡೋಣ. ಅದುವೇ 1 ಯೋಹಾನ 2:15-17. ನಾವೆಲ್ಲರೂ ಈ ಲೋಕದಲ್ಲಿ ಬದುಕುತ್ತಿದ್ದೇವೆ, ಇಲ್ಲಿನ ವಸ್ತುಗಳನ್ನು ಪ್ರೀತಿಸುತ್ತೇವೆ. ಆದರೆ ಸತ್ಯವೇದ ಹೇಳುತ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ ಎಂದು. ಇದು ಕೇಳಲು ಸ್ವಲ್ಪ ಕಷ್ಟ ಅನಿಸಬಹುದು. ಲೋಕದಲ್ಲಿ ಬದುಕುತ್ತಾ ಲೋಕವನ್ನೇ ಪ್ರೀತಿಸಬೇಡಿ ಎಂದರೆ ಅದರ ಅರ್ಥವೇನು? ನಮಗೆ ಬೇಕಾದ ಆಸೆಗಳು, ಕನಸುಗಳು ತಪ್ಪ? ಈ ಎಲ್ಲ ಪ್ರಶ್ನೆಗಳಿಗೆ ಇಂದು ನಾವು ಉತ್ತರ ಕಂಡುಕೊಳ್ಳೋಣ. ಮೊದಲು ನಾವು ಆ ವಾಕ್ಯವನ್ನು ಮತ್ತೊಮ್ಮೆ ಗಮನಿಸೋಣ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಇಲ್ಲಿ ಅಪೊಸ್ತಲನಾದ ಯೋಹಾನನು ಬರೆಯುತ್ತಿರುವುದು ನಮಗೆ ಎಚ್ಚರಿಕೆ ನೀಡಲು. ಇಲ್ಲಿ ಲೋಕ ಎಂದರೆ ದೇವರು ಸೃಷ್ಟಿಸಿದ ಪ್ರಕೃತಿ ಅಥವಾ ಮನುಷ್ಯರಲ್ಲ. ಬದಲಿಗೆ ದೇವರನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿರುವ ಪಾಪದ ವ್ಯವಸ್ಥೆ, ಅಹಂಕಾರ ಮತ್ತು ಕೆಟ್ಟ ಆಸೆಗಳು. 3 ಮುಖ್ಯ ಶತ್ರುಗಳು. ಈ ವಾಕ್ಯದಲ್ಲಿ ಯೋಹಾನನು 3 ವಿಷಯಗಳನ್ನು ಎತ್ತಿ ತೋರಿಸುತ್ತಾನೆ. ಇವುಗಳೇ ನಮ್ಮನ್ನು ದೇವರಿಂದ ದೂರ ಮಾಡುತ್ತವೆ. 1. ಶರೀರದಾಸೆ. ನಮ್ಮ ಶರೀರಕ್ಕೆ ಸುಖ ನೀಡುವ ಆದರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವ ಬಯಕೆಗಳು. ಉದಾಹರಣೆಗೆ ಅತಿಯಾದ ಭೋಗಿಚ್ಛೆ, ಸೋಮಾರಿತನ ಜೀವನ ಅಥವಾ ಶರೀರದ ಇಚ್ಛೆಗಳಿಗೆ ಗುಲಾಮರಾಗುವುದು. 2. ಕಣ್ಣಿನಾಶೆ. ನಾವು ನೋಡುವ ಪ್ರತಿಯೊಂದು ನಮಗೆ ಬೇಕು ಎನ್ನುವ ಹಂಬಲ. ಬೇರೆಯವರ ವಸ್ತುಗಳನ್ನು ನೋಡಿ ಆಸೆ ಪಡುವುದು. ಕಣ್ಣಿಗೆ ಕಾಣುವ ಹೊಳಪಿನ ಲೋಕದ ವಸ್ತುಗಳೇ ಜೀವನದ ಗುರಿ ಎಂದುಕೊಳ್ಳುವುದು. 3. ಬದುಕು ಬಾಳಿನ ಡಂಬ. ನಾನು ನನ್ನದು ಎಂಬ ಅಹಂಕಾರ. ನನ್ನ ಅಂತಸ್ತು, ನನ್ನ ಹಣ, ನನ್ನ ಅಧಿಕಾರವನ್ನು ಪ್ರದರ್ಶಿಸಿ ಬೇರೆಯವರಿಗಿಂತ ದೊಡ್ಡವನು ಎಂದು ತೋರಿಸಿಕೊಳ್ಳುವುದು. ಗೆಳೆಯರೇ, ಯೋಚಿಸಿ ನೋಡಿ. ಇಂದಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವು ಇದೇ ಡಂಬ ಮತ್ತು ಕಣ್ಣಿನಾಶೆಯ ಹಿಂದೆ ಬಿದ್ದಿದ್ದೇವಲ್ಲ? ಯಾವುದು ಶಾಶ್ವತ, ಯಾವುದು ಕ್ಷಣಿಕ? 17ನೇ ವಾಕ್ಯ ಬಹಳ ಅದ್ಭುತವಾಗಿದೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ನಾವು ಇಂದು ಕಷ್ಟಪಟ್ಟು ಸಂಪಾದಿಸುವ ಹಣ, ಕಾರು, ಬಂಗಲೆ ಅಥವಾ ನಮಗೆ ಸಿಗುವ ಹೆಸರು, ಪ್ರತಿಷ್ಠೆ ಎಲ್ಲವೂ ಒಂದು ದಿನ ಮಣ್ಣು ಪಾಲಾಗುತ್ತದೆ. ಈ ಲೋಕ ತಾತ್ಕಾಲಿಕ. ಆದರೆ ನೀವು ದೇವರ ಪ್ರೀತಿಯಲ್ಲಿ ಬೆಳೆದರೆ, ಆತನ ಮಾತುಗಳನ್ನು ಪಾಲಿಸಿದರೆ ನಿಮಗೆ ಸಿಗುವ ಜೀವ ಶಾಶ್ವತವಾದುದು. ಒಂದು ಸಣ್ಣ ಉದಾಹರಣೆ. ಮರಳಿನ ಮೇಲೆ ಮನೆ ಕಟ್ಟಿದರೆ ಅದು ಅಲೆಗೆ ಕೊಚ್ಚಿ ಹೋಗುತ್ತದೆ, ಆದರೆ ಬಂಡೆಯ ಮೇಲೆ ಕಟ್ಟಿದ ಮನೆ ಸ್ಥಿರವಾಗಿರುತ್ತದೆ. ದೇವರ ವಾಕ್ಯವೇ ಆ ಬಂಡೆ. ನಮ್ಮ ಜೀವನಕ್ಕೆ ಅನ್ವಯ. ಹಾಗಾದರೆ ನಾವು ಏನು ಮಾಡಬೇಕು? ಲೋಕವನ್ನು ಬಿಟ್ಟು ಅಡವಿಗೆ ಹೋಗಬೇಕೇ? ಖಂಡಿತ ಇಲ್ಲ. ಆದ್ಯತೆ ನೀಡಿ. ನಿಮ್ಮ ಜೀವನದಲ್ಲಿ ದೇವರಿಗೆ ಮೊದಲ ಸ್ಥಾನ ನೀಡಿ. ತೃಪ್ತಿ ಹೊಂದಿರಿ. ಇರುವುದರಲ್ಲಿ ಸಂತೋಷವಾಗಿರಿ. ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡಿ. ಸೇವೆ ಮಾಡಿ. ಸ್ವಾರ್ಥಕ್ಕಾಗಿ ಬದುಕದೆ ಇತರರಿಗೆ ಸಹಾಯ ಮಾಡುವ ಮೂಲಕ ದೇವರ ಚಿತ್ತವನ್ನು ನೆರವೇರಿಸಿರಿ. ಲೋಕದ ವಸ್ತುಗಳನ್ನು ಬಳಸಿ, ಆದರೆ ಅವುಗಳನ್ನು ನಿಮ್ಮ ಹೃದಯದಲ್ಲಿ ದೇವರಿಗಿಂತ ಮೇಲಾಗಿ ಪ್ರತಿಷ್ಠಾಪಿಸಬೇಡಿ. ಈ ದಿನ ಈ ವಾಕ್ಯ ನಿಮ್ಮ ಹೃದಯವನ್ನು ಮುಟ್ಟಿದೆ ಎಂದು ನಂಬುತ್ತೇನೆ. ನೆನಪಿಡಿ, ಲೋಕದ ಪ್ರೀತಿ ನಮ್ಮನ್ನು ಬರಿದು ಮಾಡುತ್ತದೆ, ಆದರೆ ದೇವರ ಪ್ರೀತಿ ನಮ್ಮನ್ನು ತುಂಬಿಸುತ್ತದೆ. ಬನ್ನಿ ಈ ವಿಷಯದ ಬಗ್ಗೆ ನಾವೀಗ ಪ್ರಾರ್ಥಿಸೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಇಂದು ನಾವು ಧ್ಯಾನಿಸಿದ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಸ್ವಾಮಿ, ಈ ಲೋಕದ ಆಕರ್ಷಣೆಗಳು, ಶರೀರದಾಶೆ ಮತ್ತು ಕಣ್ಣಿನಾಶೆಗಳು ನನ್ನಿಂದ ದೂರ ಮಾಡುತ್ತವೆ. ಅಹಂಕಾರವೆಂಬ ಡಂಬ ನಮ್ಮನ್ನು ಕುರುಡರನ್ನಾಗಿ ಮಾಡುತ್ತದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸು. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಹೃದಯದಲ್ಲಿ ನಿನ್ನ ಪ್ರೀತಿಯನ್ನು ಸುರಿಸು. ನಾವು ಈ ಲೋಕದ ತಾತ್ಕಾಲಿಕ ವಸ್ತುಗಳ ಹಿಂದೆ ಓಡದೆ ಶಾಶ್ವತವಾದ ನಿನ್ನ ರಾಜ್ಯದ ನೀತಿಯನ್ನು ಹುಡುಕುವಂತೆ ನಮಗೆ ಜ್ಞಾನ ಕೊಡು. ಲೋಕದ ಪ್ರೀತಿಗಿಂತ ನಿನ್ನ ಮೇಲಣ ಪ್ರೀತಿ ನಮ್ಮಲ್ಲಿ ಹೆಚ್ಚಾಗಲಿ.
ನಿನ್ನ ಚಿತ್ತವನ್ನು ನೆರವೇರಿಸಿ ನಿನ್ನೊಂದಿಗೆ ಎಂದೆಂದಿಗೂ ಜೀವಿಸುವ ಕೃಪೆಯನ್ನು ನಮಗೆ ದಯಪಾಲಿಸು. ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆ ಬೇಡುತ್ತೇವೆ ತಂದೆಯೇ, ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಂದನೆಗಳು.